ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಮಾಡೋಣ ಬನ್ನಿ. ಇದು ಹೆಸರುಕಾಳು ಹಾಗೂ ಮೊಟ್ಟೆಯನ್ನು ಬಳಸಿ ಚಪಾತಿ ಅಥವಾ ರೈಸ್ಗೆ ಹೇಗೆ ಎಗ್ ಕರಿಯನ್ನು ಮಾಡ್ಬೋದು ಅನ್ನೋದನ್ನೇ ನಾನು ಇವತ್ತು ತೋರಿಸ್ತಾ ಇರೋದು. ತುಂಬ ಹೆಲ್ದಿ ವೇನಲ್ಲಿ ಮಾಡ್ತಾ ಇದ್ದೀವಿ. ಸೊ ನಾನು ಇದಕ್ಕೆ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮಸಾಲವನ್ನು ರುಬ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ಸೈಜ್ ಆನಿಯನ್, 1 ಟೊಮೆಟೊ ಹಾಗೂ 4 ಖಾರಕ್ಕೆ ಬೇಕಾದಷ್ಟು ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಡಲೆಪಪ್ಪು, ಸೋಂಪು, ಚಕ್ಕೆ, ಲವಂಗ ಸ್ವಲ್ಪ ಹಾಕ್ಕೊಂಡು ಪುದೀನ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಮಾಲ್ ಸೈಜ್ ಕಾಯಿ ತುರಿ ಅಥವಾ ಕಾಯನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಂಡು 2 ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದೆಲ್ಲ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹೆಸರು ಕಾಳನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ. ಓವರ್ನೈಟ್ ನೆನೆಸೋದ್ರಿಂದ ಹೆಸರು ಕಾಳಂತೂ ತುಂಬ ಬೇಗನೆ ಕುಕ್ ಆಗಿಬಿಡುತ್ತೆ. ಕುಕ್ಕರಲ್ಲಿ ಇಟ್ಟಿಲ್ಲ ಅಂದರೂ ಪಾತ್ರೆಯಲ್ಲೇ 5 ನಿಮಿಷದಲ್ಲಿ ಕುಕ್ ಆಗಿಬಿಡುತ್ತೆ. ಹೆಸರು ಕಾಳನ್ನು ನೆನೆಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಹಾಗೆ ಇಲ್ಲಿ ಪೇಸ್ಟ್ ರೆಡಿ ಆದಮೇಲೆ ನಾನು ಕುಕ್ಕರ್ ಬಿಸಿ ಆಗಿದೆ. ಸೊ ನಾನು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಕ್ಲೀನಾಗಿ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಂತಹ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ. ಅದ್ರ ಜೊತೆಗೆ ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು 5 ಮಿನಿಟ್ಸ್. ಸೊ ಎಲ್ಲ ಹಸಿ ವಾಸನೆ ಹೋಗಿಬಿಡುತ್ತೆ ಅಂತ. ಹಾಗೆ ನಾನು ರುಬ್ಕೊಂಡಂಥ ಪೇಸ್ಟನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸಿ ಉಪ್ಪನ್ನು ಹಾಕಿ 1 ವಿಸಿಲ್ ಬಿಟ್ಕೊಳ್ತಾ ಇದ್ದೀನಿ. 1 ವಿಸಿಲ್ ಬರೋವರೆಗೂ ನಾನಿಲ್ಲಿ 5 ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕುಕ್ಕರ್ ವಿಸಿಲ್ ಅಂತೂ ಮುಗೀತು. ಹಾಗೆ ನಾನಿಲ್ಲಿ ನೋಡಿ ಈ ಥರ ಸಾಂಬಾರು ರೆಡಿ ಆಗಿದೆ. ಈಗ ಒಂದು ಅಗಲ ಪಾತ್ರೆ ಇಟ್ಕೊಂಡು ಸಾಂಬಾರನ್ನ ಅದಕ್ಕೆ ಹಾಕಿಬಿಟ್ಟು ಒಂದೊಂದೇ ಮೊಟ್ಟೆನ ಪಾತ್ರೆಗೆ ಹೊಡೆದಾಕಿ. ಪಾತ್ರೆಗೆ ಮೊಟ್ಟೆ ಹೊಡೆದಾಕಿದ್ಮೇಲೆ ಸಾಂಬಾರನ್ನ ಮಿಕ್ಸ್ ಮಾಡಬಾರ್ದು, ಬಿಕಾಸ್ ಮೊಟ್ಟೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಅಲ್ಲಲ್ಲಿ 5 ಮೊಟ್ಟೆಯನ್ನು ನಾನು ಹೊಡೆದು ಹಾಕಿದ್ದೀನಿ. ಹೀಗೆ ಮೊಟ್ಟೆ ಎಲ್ಲ ಹೊಡೆದಾಕಿದ್ಮೇಲೆ ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸಿಮ್ಮಲ್ಲೇ ಇಟ್ಟಿದ್ರೆ ಸಾಕು, ಮೊಟ್ಟೆ ಕ್ಲೀನಾಗಿ ಬೆಂದ್ಬಿಡುತ್ತೆ. ಅಷ್ಟೇ, ಇದು ಸಿಂಪಲ್ ಆ್ಯಂಡ್ ಟೇಸ್ಟಿ ಆದ ಎಗ್ ಕರಿ ಹೆಲ್ದಿ ವೇ ರೆಡಿ ಆಗಿಬಿಡುತ್ತೆ. ಹೆಸರು ಕಾಳಂತೂ ಬಾಡಿಗೆ ತುಂಬ ತಂಪು ಕೊಡುತ್ತೆ. ಯಾರ್ಯಾರೆಲ್ಲ ಲೈಕ್ ಮಾಡಲ್ವೋ ಹಾಗೆ ತಿನ್ನೋದಕ್ಕೆ ಈ ಥರ ಟ್ರೈ ಮಾಡ್ತಾ ಇರಿ. ರೈಸ್ ಆ್ಯಂಡ್ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.